ಅಕ್ಷರಗಳನ್ನು ನಾವು ಏನಂತೀವಿ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ. ಹಾಗಾದ್ರೆ ಸಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ವಿಧಗಳಿವೆ. ಏನಪ್ಪಾ ಅಂದ್ರೆ ಉದಾಹರಣೆಗಳು ಯಾವ ರೀತಿಯಾಗಿರ್ತಾವ ನೋಡ್ರಿ. ಒಂದೇ ಜಾತಿಯ ಒತ್ತಕ್ಷರಗಳು ಅದರ ನೋಡ್ರಿ ಉದಾಹರಣೆಗೆ ಅಪ್ಪ, ನೆಕ್ಸ್ಟ್ ಅಮ್ಮ, ಅಜ್ಜ, ಅಣ್ಣ, ಅಕ್ಕ, ಅಮ್ಮ, ವೆರಿ ಗುಡ್, ತಮ್ಮ, ಮತ್ತೆ ಅಕ್ಕ, ಅಕ್ಕಾವಿ, ಸಕ್ಕರೆ, ದತ್ತ, ಮತ್ತೆ ಅವ್ವ, ಅಜ್ಜಿ. ಈ ರೀತಿ ನೋಡಿ ಒಂದೇ ಜಾತಿಯ ಒತ್ತಕ್ಷರಗಳು ಅಂದ್ರೆ ಈ ಒಂದು ಅಪ್ಪ ಪದ ಜಾತಿಯ ಒತ್ತಕ್ಷರ ಸಜಾತಿ ಹೌದಾ, ಅದರದೇ ಜಾತಿಯಾಗಿರುವಂತದ್ದು. ಇಲ್ಲಿ ನೋಡಿ ಅಮ್ಮ ಅದರದೇ ಜಾತಿ, ಮದ ಒತ್ತಕ್ಷರ, ಜದ ಒತ್ತಕ್ಷರ, ನದ ಒತ್ತಕ್ಷರ, ಕದ ಕ ಒತ್ತಕ್ಷರ. ಅದೇ ರೀತಿ ಮ ಇರುವಂತ ಅದು ಒತ್ತಕ್ಷರ, ಮ ಒತ್ತಕ್ಷರ, ಕ ಒತ್ತಕ್ಷರ, ತ ವ ವ. ಈಗ ನಾವು ಹಗ್ಗ ಅಂತ ಹೇಳ್ತೀವಿ. ಹಗ್ಗ ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ಗೊತ್ತಾಗ್ತಾ ಇದೆ? ಹಾಗಾದ್ರೆ ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಜಾತಿಯ ಒತ್ತಕ್ಷರಗಳು ಅಲ್ಲ, ಅದರದೇ ಆಗಿರುವಂತಹ ಒತ್ತಕ್ಷರಗಳನ್ನ ಒಳಗೊಂಡಂತ ಅಕ್ಷರಗಳನ್ನ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಸೇರಿದೆ. ಹೇಳಿದ್ರಲ್ಲ ಬರ್ಬೋದು. ಸಂಯುಕ್ತಾಕ್ಷರ ಅಂದ್ರೆ ವಿಜಾತಿಯ ಸಂಯುಕ್ತಾಕ್ಷರಗಳು ಹೆಂಗಿರ್ತಾವ ಅಂದಾಜ ವೆರಿ ಗುಡ್. ಮತ್ತೆ ಬೇರೆ ಜಾತಿಯ ವ್ಯಂಜನ ಒತ್ತಕ್ಷರಾಗಿ ಬಂದರೆ ಅದನ್ನು ಜಾತಿ ವೆರಿ ಗುಡ್. ಮತ್ತೆ ಹೇಳ್ತೀರಿ ಈ ಕಡೆ ಈ ಕಡೆ ಈ ಕಡೆ ಹುಡುಗರು ಯಾವ ಇರುತ್ತೆ ಹೇಳ್ರಿ. ಬೇರೆ ಜಾತಿಯ ಒತ್ತಕ್ಷರಗಳನ್ನು ಒಳಗೊಂಡಂತ ಅಕ್ಷರಗಳು ಸಜಾತಿ ಅಂದ್ರೆ ಒಂದೇ ಜಾತಿ ಅಂತ ಬರದ್ರಿ. ವಿಜಾತಿಯ ಸಂಯುಕ್ತಾಕ್ಷರಗಳು ಅದು ನೋಡಿ. ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತಂದ್ರೆ ಏನಪ್ಪ ಅಂದ್ರ ಬೇರೆ ಬೇರೆ ಜಾತಿಯ ಒತ್ತಕ್ಷರಗಳನ್ನು ಒಳಗೊಂಡ ಅಕ್ಷರಗಳನ್ನು ವಿಜಾತಿಯ ಒತ್ತಕ್ಷರಗಳು ನೋಡಿ. ವಿಜಾತಿಯ ಒತ್ತಕ್ಷರಕ್ಕೆ ಉದಾಹರಣೆಗಳು ಯಾವಪ್ಪ? ಉದಾಹರಣೆ ಯಾರಾದ್ರೂ ಹೇಳ್ತೀರಿ? ಸಸ್ಯ, ಸಸ್ಯ, ಚಕ್ರ, ಅದ್ಭುತ, ಆರೋಗ್ಯ, ಪುಸ್ತಕ, ಅಧ್ಯಕ್ಷ, ಮಾನ್ಯರೇ, ಸತ್ಯ, ಛತ್ರ, ವೆರಿ ಗುಡ್, ಛತ್ರ, ಶಿಕ್ಷಕ, ಸಾಮ್ರಾಜ್ಯ, ರಾಜ್ಯ ಇತ್ಯಾದಿ. ಈ ರೀತಿ ವಿಜಾತಿ ಅಂದ್ರೆ ಬೇರೆ ಬೇರೆ ಜಾತಿಯ ಒತ್ತಕ್ಷರಗಳು. ನೋಡಿ ಸ ಯಾವ ಒತ್ತಕ್ಷರ ಇದೆ? ನೋಡಿ ಸ
ಅಕ್ಷರಗಳನ್ನ ನಾವೇನು ಕರಿತೀವಿ ವಿಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಕರಿತೀವಿ. ವಿಜಾತಿಯ ಸಂಯುಕ್ತ ಅಕ್ಷರ ಬರ್ಬೋದು. ನಿಮ್ಗೆ ವಚನಗಳು ಎಷ್ಟು ಅವಧಿ ಕೊಡೋಣ?